ಚಿತ್ತಾಪುರ ಪಥಸಂಚಲನ ವಿವಾದ ಒಪ್ಪಂದ ಕಾಣದೆ ಶಾಂತಿ ಸಭೆ ಮುಕ್ತಾಯ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಶಾಂತಿ ಸಭೆ, ಡಿಸಿ ಫೌಜಿಯಾ ಅವರ ನೇತೃತ್ವದಲ್ಲಿ ನಡೆದಂತಹ ಶಾಂತಿ ಸಭೆ. ಚಿತ್ತಾಪುರ ಪಥಸಂಚಲನ ವಿವಾದ ಒಪ್ಪಂದ ಕಾಣದೆ ಶಾಂತಿ ಸಭೆ ಮುಕ್ತಾಯ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಶಾಂತಿ ಸಭೆ, ಡಿಸಿ ಫೌಜಿಯಾ ನೇತೃತ್ವದಲ್ಲಿ ನಡೆದಂತಹ ಶಾಂತಿ ಸಭೆಯಲ್ಲಿ ಆರ್ಎಸ್ಎಸ್ ಪರವಾಗಿ ಮಾತನಾಡಿದಂತಹ ಬಿಜೆಪಿ ದಲಿತ ಮುಖಂಡ ಅಂಬರಾಯ ಅವರು ಆರ್ಎಸ್ಎಸ್ ಪರ ಬ್ಯಾಟ್ ಬೀಸಿದ್ದಾರೆ. ದಲಿತ ಸಂಘಟನೆಯ ಮುಖಂಡ ಅಂಬರಾಯ ಅವರ ವಿರುದ್ಧ ಗರಂ. ಇಬ್ಬರಿಗೂ ಒಮ್ಮತ ಮೂಡದ ಕಾರಣ ಸಭೆ ಮುಕ್ತಾಯವಾಗಿಸಿದಂತಹ ಡಿಸ್ ಏನಾಯಿತು? ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಒಂದು ಕಾಳಗ ಇದೆಯಲ್ಲ, ಅದು ಜೋರಾಗಿ ನಡೀತಾ ಇದೆ. ಚಿತ್ತಾಪುರ ಕ್ಷೇತ್ರದ ಆರ್ಎಸ್ಎಸ್ ಪಥಸಂಚಲನದ ವಿವಾದದಲ್ಲಿ ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇದೆ. ಚಿತ್ತಾಪುರ ಕ್ಷೇತ್ರದಲ್ಲಿ ನಡೆದಂತಹ ಆರ್ಎಸ್ಎಸ್ ಪಥಸಂಚಲನ ವಿವಾದ ಏನಿತ್ತಲ್ಲ, ಅದು ಉದ್ವಿಗ್ನತೆಯನ್ನ ಕಂಡಿರುವಂಥದ್ದು. ಈ ಕುರಿತಾಗಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲೂ ಕೂಡ ಒಂದು ಸಭೆಯನ್ನ ನಡೆಸಲಾಯಿತು. ಆ ಸಭೆ ಒಂಥರ ಎಲ್ಲೂ ಕೂಡ ಎಂಡ್ ಆಗಿಲ್ಲ, ತಾರ್ಕಿಕ ಅಂತ್ಯ ಅಂತ ಹೇಳ್ತಾರಲ್ಲ, ಆ ತಾರ್ಕಿಕ ಅಂತ್ಯ ಕಾಣಲೇ ಇಲ್ಲ. ಯಾಕೆ ಅಂತಂದ್ರೆ ಆರ್ಎಸ್ಎಸ್ ಅವರು ನಾವು ಪಥಸಂಚಲನವನ್ನ ಮಾಡ್ತೇವೆ ಅಂತ ಡಿಸಿ ಅವ್ರಿಗೆ ಹೇಳಿದ್ರು ಕೂಡ, ಡಿಸಿ ಅವರು ಕೂಡ ಸರಿ ಆಯ್ತು ನೀವೇನು ಹೇಳ್ತೀರಾ ಅಂತ ಜೈ ಭೀಮ್ ಆರ್ಮಿ ಅವ್ರಿಗೂ ಕೇಳಿದಾಗ ಅವರು ಕೂಡ ಇಲ್ಲ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಅದಾದ ನಂತರ ಏನಿತ್ತು ಅಂತಂದ್ರೆ ಅಂಬರ ಎನ್ನುವಂಥವರು ಆರ್ಎಸ್ಎಸ್ ಪರವಾಗಿ ಬ್ಯಾಟ್ ಕೂಡ ಬೀಸಿದ್ದಾರೆ. ಚಿತ್ತಾಪುರದ ಆರ್ಎಸ್ಎಸ್ ಪಥಸಂಚಲನ ಯಾವುದೂ ಕೂಡ ಇತ್ಯರ್ಥ ಆಗುವಂತಹ ಒಂದು ಪ್ರಸಂಗವೇ ಬರ್ತಾ ಇಲ್ಲ. ಯಾಕಂತಂದ್ರೆ ಯಾರೂ ಕೂಡ ಆ ಒಂದು ವಿಚಾರವನ್ನ ಎಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಚಿತ್ತಾಪುರ ಪಥಸಂಚಲನ ವಿವಾದ ಮಿತಿಮೀರಿ ಹೋಗ್ತಾ ಇದೆ. ಇದು ವಿವಾದ ಒಪ್ಪಂದ ಏನಿತ್ತಲ್ಲ, ಅದು ಶಾಂತಿ ಸಭೆಯಲ್ಲಿ ಮುಕ್ತಾಯ ಆಗಬೇಕಾಗಿತ್ತು. ಬಟ್ ಆ ಮುಕ್ತಾಯ ಆಗ್ಲಿಕ್ಕೆ ಯಾವುದೇ ರೀತಿಯ ಒಂದು ಅಡೆತಡೆ ಕೊಡ್ತಾ ಇಲ್ಲ, ಯಾವುದೇ ರೀತಿಯ ಮುಕ್ತ ಮಾರ್ಗವನ್ನು ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಶಾಂತ ಸಭೆ ಏನಿತ್ತಲ್ಲ, ಅಲ್ಲಿ ಅಡೆತಡೆಗಳೇ ಆಯ್ತು ಹೊರತು ಮುಕ್ತ ಮಾರ್ಗ ಇಲ್ಲ. ಡಿಸಿ ಫೌಜಿಯಾ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ಆ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಾಯಿತು. ಆ ಸಭೆಯಲ್ಲಿ ಆರ್ಎಸ್ಎಸ್ ಪರವಾಗಿ ಬಿಜೆಪಿಯ ದಲಿತ ಮುಖಂಡರು ಮಾತನಾಡಿದ್ರು. ಬಿಜೆಪಿ ದಲಿತ ಮುಖಂಡ ಅಂಬರಾಯ ಅಷ್ಟಗಿ ಅವರು ಆರ್ಎಸ್ಎಸ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ದಲಿತ ಸಂಘಟನೆಯ ಮುಖಂಡ ಅಂಬರಾಯ ಅವರ ವಿರುದ್ಧ ಹಲವೊಂದಿಷ್ಟು ಜನ ಗರಂ ಆದ್ರು. ಇಬ್ಬರಿಗೂ ಕೂಡ ಒಮ್ಮತ ಮೂಡಲೇ ಇಲ್ಲ. ಜೈ ಭೀಮ್ ಆರ್ಮಿ ಅವ್ರಿಗೂ ಇದಾಗಿಲ್ಲ, ಬೇರೆಯವ್ರಿಗೂ ಆಗ್ಲಿಲ್ಲ. ಡಿಸಿ ಅವರು ಕೂಡ ಅದನ್ನ ಅಗ್ರಿ ಮಾಡುವಂತಹ ಸ್ಟೇಜ್ ಅಲ್ಲಿ ಇರಲಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಒಮ್ಮತ ಮೂಡದ ಕಾರಣಕ್ಕಾಗಿ ಸಭೆಯನ್ನ ಮುಕ್ತಾಯ ಮಾಡಿದ್ದಾರೆ ಡಿಸಿ ಅವರು. ಅಂದ್ರೆ ಎಷ್ಟೇ ಆದ್ರೂ ಕೂಡ ತಾರ್ಕಿಕ ಅಂತ್ಯ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಚಿತ್ತಾಪುರದಲ್ಲಿ ನವೆಂಬರ್ 2ರವರೆಗೆ ಕಾದು ನೋಡಬೇಕು ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಅಂತ ಹೇಳಿ. ಈ ಶಾಂತಿ ಸಭೆ ಏನಿತ್ತಲ್ಲ, ಶಾಂತಿ ಸಭೆ ಇತ್ಯರ್ಥ ಆಗಿಲ್ಲ, ಅಶಾಂತಿ ಆಗ್ಬಿಡ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.